ಪ್ರೀತಿ, ವಿಶ್ವಾಸ, ಮಮತೆ, ಮಮಕಾರ, ಸ್ನೇಹ ನೀಡುವಂಥವರಾಗಿ, ಅಂತೆಯೇ ಇತರರೂ ನಿಮಗೆ ನೀಡುವುದನ್ನು ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಈ ಒಂದು ಭಾವನೆಗಳೇ ನಮ್ಮ ಜೀವನದಲ್ಲಿ ನಮ್ಮ ದೊಡ್ಡ ಆಸ್ತಿ ಅಂತ ನೀವು ಭಾವಿಸಿ ಬದುಕನ್ನು ಅನುಭವಿಸಲು ಆರಂಭಿಸಿದರೆ ನಿಮ್ಮ ಬಾಳು ಬಂಗಾರ ಆಗ್ತದೆ. ನಿಮ್ಮ ಪೋಷಕರಿರ್ತಾರೆ, ವೃದ್ಧ ಅಜ್ಜಿ ತಾತ ಇರ್ತಾರೆ, ಅವರ ಜೊತೆ ನೀವು ಹೇಗೆ ಮಾತನಾಡುತ್ತೀರಿ ಇವೆಲ್ಲವೂ ತುಂಬ ಮುಖ್ಯ ಆಗ್ತದೆ. ನಮ್ಮ ಮಾತುಗಳಿದೆಯಲ್ಲ, ಇನ್ನೊಬ್ಬರ ಪ್ರೀತಿ, ವಿಶ್ವಾಸ, ಮಮತೆ, ಮಮಕಾರ, ಸ್ನೇಹವನ್ನು ಪಡೆಯೋದಕ್ಕೆ ಸಹಕಾರ ಆಗ್ತದೆ. ಎಷ್ಟೊಂದು ಭಯಗಳು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಈ ಮಾತು ಹೆಲ್ಪ್ ಆಗ್ತದೆ. ನನ್ನ ಅಣ್ಣ ಅಲ್ವಾ, ಒಂದಡಿ ಜಾಸ್ತಿ ಹೋದ್ರೆ ಹೋಗ್ಲಿ, ನನ್ನ ತಮ್ಮ ಅಲ್ವಾ, ಒಂದಡಿ ಆ ಕಡೆಗೆ ಹೋದ್ರೆ ಹೋಗ್ಲಿ, ಒಂದು ತೊಲ ಚಿನ್ನ ಇನ್ನೊಬ್ಬರಿಗೆ ಹೋದ್ರೆ ಹೋಗ್ಲಿ ಅಂತ ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ದಾರೆ. ಕುಬ್ಜ ಮನಸ್ಸಿನಿಂದ ವಿಶಾಲ ಮನಸ್ಸಿನೆಡೆಗೆ ನಾವೆಲ್ಲರೂ ಸಾಗಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸ್ನೇಹಿತರೆ. ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವ ಮಾನವರ ರೀತಿ ಆಲೋಚನೆ ಮಾಡೋದಕ್ಕೆ ಆರಂಭ ಮಾಡಿದಾಗ ಎಲ್ಲರೂ ನಿಮ್ಮವರಾಗುತ್ತಾರೆ. ಸ್ನೇಹಿತರೆ ನಮಸ್ಕಾರ. ಭಾವನಾತ್ಮಕ ವ್ಯಕ್ತಿತ್ವ, ಎಮೋಷನಲ್ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಾನು ಬರೆದಿರುವ ಈ ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿ 6 ಅಂಶಗಳನ್ನು ನೀಡಿದ್ದೇನೆ. ಅದರಲ್ಲಿ ಭಾವನಾತ್ಮಕ ವ್ಯಕ್ತಿತ್ವ ಕೂಡ ಒಂದು. ಭಾವನೆಗಳು, ಎಮೋಷನ್ಸ್, ಸಂತೋಷ ಎಲ್ಲಿದೆ ಅಂತ ಈ 6 ಅಂಶಗಳಲ್ಲಿ ನೋಡಿದಾಗ ಈ ಭಾವನಾತ್ಮಕ ವ್ಯಕ್ತಿತ್ವದಲ್ಲಿ ಹೆಚ್ಚು ಸಂತೋಷ ಇದೆ ಎನ್ನುವುದು ನನ್ನ ಅರಿವಿಗೆ ಬಂತು. ಹೇಗೆ? ನಾನು ಉದಾಹರಣೆಗೆ ನನ್ನ ಅಮ್ಮ ಪ್ರೀತಿಸ್ತಾರೆ ಅಂತ ಹೇಳೋದನ್ನ, ನನ್ನ ಅಮ್ಮ 1 ಕೋಟಿ ನನ್ನನ್ನು ಪ್ರೀತಿಸ್ತಾರೆ ಅಂತ ಹೇಳಕ್ಕಾಗತ್ತಾ? ನಿಮ್ಮನ್ನು ಪ್ರೀತಿಸಿದವರು ಅವರ ಪ್ರೀತಿಗೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಾ? ನನ್ನ ಫ್ರೆಂಡ್ 2 ಕೋಟಿಯಷ್ಟು ನನ್ನ ಪ್ರೀತಿಸ್ತಾನೆ ಅಂತ ಹೇಳಕ್ಕಾಗತ್ತಾ? ನಾನು ಹೇಳಕ್ಕಾಗಲ್ಲ. ವಾಟ್ ಐ ಕ್ಯಾನ್ ಡೂ, ಐ ಕ್ಯಾನ್ ಓನ್ಲಿ ಎಕ್ಸ್ಪೀರಿಯನ್ಸ್. ನಮ್ಮಮ್ಮ ಅವರು ಬದುಕಿದ್ದಾಗ ತೀರ್ಕೊಂಡೇ 20 ವರ್ಷ ಆಯಿತು. ಆದರೂ ನಮ್ಮಮ್ಮ ನನ್ನ ಮನಸ್ಸಿಗೆ ಬಂದ ತಕ್ಷಣ ಭಾವುಕನಾಗ್ತೇನೆ. ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದೆ. ನಾಗ್ತಿಹಳ್ಳಿ ಊರಿಗೆ ಹೋಗ್ಬೇಕಾರೆ ನನಗೆ 6:15 ಬಸ್ಸಿತ್ತು ಬೆಂಗಳೂರದು. 4 ಗಂಟೆಗೆ ಎದ್ದು ನನಗೆ ಒಬ್ಬಟ್ಟು ಇಷ್ಟ ಅಂತ ಮಾಡಿಕೊಡೋರು. ಅದು ಈಗ ಕಣ್ಣು ಮುಂದೆ ಬರ್ತದೆ. ಪದಗಳಲ್ಲಿ ವರ್ಣಿಸಕ್ಕಾಗೋದಿಲ್ಲ ಸ್ನೇಹಿತರೆ. ಬೆಲೆಯನ್ನು ಕಟ್ಟಲು ಸಾಧ್ಯವಿಲ್ಲ. ಯಾವುದನ್ನು ಬೆಲೆ ಕಟ್ಟಲು ಸಾಧ್ಯವಿಲ್ಲವೋ, ಯಾವುದನ್ನು ಕೇವಲ ಅನುಭವಿಸಲು ಸಾಧ್ಯವೋ ಅದೇ ಭಾವನಾತ್ಮಕ ವ್ಯಕ್ತಿತ್ವ. ನನ್ನ ದೇಶದ ಬಗ್ಗೆ ನನಗಿರುವ ಅಭಿಮಾನ, ಭಾಷೆಯ ಬಗ್ಗೆ ಇರುವ ಅಭಿಮಾನವನ್ನು ನಾನು ಹೃದಯ ಬಗೆದು ತೋರಿಸಲು ಸಾಧ್ಯವಿಲ್ಲ, ಆದರೆ ಹೃದಯಕ್ಕೆ ಹೋಲಿಸುತ್ತೇವೆ ಭಾವನೆಗಳು. ಸ್ನೇಹಿತರೆ, ನೀವು ಇತರರಿಗೆ ಪ್ರೀತಿ, ವಿಶ್ವಾಸ, ಮಮತೆ, ಮಮಕಾರ, ಸ್ನೇಹ ನೀಡುವಂಥವರಾಗಿ, ಅಂತೆಯೇ ಇತರರೂ ನಿಮಗೆ ನೀಡುವುದನ್ನು ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಈ ಒಂದು ಭಾವನೆಗಳೇ ನಮ್ಮ ಜೀವನದಲ್ಲಿ ನಮ್ಮ ದೊಡ್ಡ ಆಸ್ತಿ ಅಂತ ನೀವು ಭಾವಿಸಿ ಬದುಕನ್ನು ಅನುಭವಿಸಲು ಆರಂಭಿಸಿದರೆ ನಿಮ್ಮ ಬಾಳು ಬಂಗಾರ ಆಗ್ತದೆ ಅಂತ ನನಗನ್ನಿಸಿದೆ. ಈ ಭಾವನಾತ್ಮಕ ವ್ಯಕ್ತಿತ್ವದ ಕಡೆಗೆ ಗಮನ ಕೊಡಿ. ನಿಮಗೆ ಸೋದರ ಸೋದರಿಯರಿರ್ತಾರೆ, ಅವರ ಜೊತೆ ನಿಮ್ಮ ಒಡನಾಟ, ನಿಮ್ಮ ಪೋಷಕರಿರ್ತಾರೆ, ವೃದ್ಧ ಅಜ್ಜಿ ತಾತ ಇರ್ತಾರೆ, ಅವರ ಜೊತೆ ನೀವು ಹೇಗೆ ಮಾತನಾಡುತ್ತೀರಿ ಇವೆಲ್ಲವೂ ತುಂಬ ಮುಖ್ಯ ಆಗ್ತದೆ. ನಾವೇನು ಅಂದರೆ ತುಂಬ ನಿಕೃಷ್ಟವಾಗಿ ಮಾತನಾಡುವುದನ್ನು ಕಲಿತೇವೆ. ಆದರೆ ನಮ್ಮ ಮಾತುಗಳಿದೆಯಲ್ಲ, ಇನ್ನೊಬ್ಬರ ಪ್ರೀತಿ, ವಿಶ್ವಾಸ, ಮಮತೆ, ಮಮಕಾರ, ಸ್ನೇಹವನ್ನು ಪಡೆಯೋದಕ್ಕೆ ಸಹಕಾರ ಆಗ್ತದೆ. ಹಾಗಾಗಿ ನಾನು ಮಾತನಾಡುವುದು ಹೇಗೆ ಅಂತಲೇ ನಾನು ಆನ್ಲೈನ್ ಕ್ಲಾಸ್ ಮಾಡ್ತೇನೆ, ಭಾಷಣ ಮಾಡೋದು ಹೇಗೆ ಅಂತಲೇ ಹೇಳ್ಕೊಡ್ತೇನೆ. ಜೊತೆಗೆ ನಮಗೆ ಭಯಗಳಿರ್ತದೆ. ಎಷ್ಟೊಂದು ಭಯಗಳು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಈ ಮಾತು ಹೆಲ್ಪ್ ಆಗ್ತದೆ. ಆ ಮಾತನ್ನು ಪ್ರೀತಿಯಿಂದ ಮಾತನಾಡೋದನ್ನು ಕಲಿಬೋದಲ್ವೇ? ಆಗ ನಮ್ಮ ಬಾಂಧವ್ಯ ಸುಧಾರಣೆ ಆಗಬಹುದಲ್ವೇ? ನನಗಂತೂ ಅನಿಸಿದೆ, ಎಷ್ಟೋ ಕೋರ್ಟ್ ಕೇಸ್ಗಳೇ ಕಡಿಮೆ ಆಗಿಬಿಡ್ತಾ ಇತ್ತು. ನನ್ನ ಅಣ್ಣ ಅಲ್ವಾ, 1 ಅಡಿ ಜಾಸ್ತಿ ಹೋದರೆ ಹೋಗ್ಲಿ, ನನ್ನ ತಮ್ಮ ಅಲ್ವಾ, 1 ಅಡಿ ಆ ಕಡೆಗೆ ಹೋದ್ರೆ ಹೋಗ್ಲಿ, 1 ತೊಲ ಚಿನ್ನ ಇನ್ನೊಬ್ಬರಿಗೆ ಹೋದ್ರೆ ಹೋಗ್ಲಿ ಅಂತ ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ದಾರೆ.
ಕುಬ್ಜ ಮನಸ್ಸಿನಿಂದ ವಿಶಾಲ ಮನಸ್ಸಿನೆಡೆಗೆ ನಾವೆಲ್ಲರೂ ಸಾಗಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸ್ನೇಹಿತರೆ. ಆ ವಿಶಾಲ ಮನೋಭಾವವನ್ನು ನಮ್ಮದನ್ನಾಗಿಸ್ಕೊಳ್ಳೋಣ. ಯಾವಾಗ ನಾವು ತುಂಬ ಮೈಂಡೆಡ್ ಆಗಿ ಯೋಚನೆ ಮಾಡ್ತೇವೋ ನಮಗೆ ಬದುಕು ತುಂಬ ಚಿಕ್ಕದಂತ ಅನ್ನಿಸ್ತದೆ. ಯಾವಾಗ ನೀವು ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವ ಮಾನವರ ರೀತಿ ಆಲೋಚನೆ ಮಾಡೋದಕ್ಕೆ ಆರಂಭ ಮಾಡಿದಾಗ ಎಲ್ಲರೂ ನಿಮ್ಮವರಾಗುತ್ತಾರೆ. ಹಾಗಾಗಿ ನೋಡುಗರು ನೀವು ನಮ್ಮವರಾಗಿದ್ದೀರಿ. ಹಾಗಾಗಿ ವಿಜಯವಾಹಿನಿಯ ಚಾನಲ್ ಮೂಲಕ ನಿಮ್ಮೆಲ್ಲರಿಗೂ ವಿಜಯವೇ ಸಿಗಬೇಕು ಅಂತ ಈ ರೀತಿಯ ವಿಡಿಯೋಗಳನ್ನು ಮಾಡಿ ನಿಮಗೆ ನೀಡ್ತಾ ಇದ್ದಾರೆ. ನಾವು ಹೇಳುವ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಒಂದು ಮನರಂಜನೆಯ ರೀತಿಯಲ್ಲಿ ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಹೋಗೋದಲ್ಲ. ಇವೆಲ್ಲ ವಿಡಿಯೋಗಳು ಅರ್ಥ ಮಾಡ್ಕೋಬೇಕು, ಲೈಫ್ನಲ್ಲಿ ನಾವು ಇನ್ವಾಲ್ವ್ ಆಗಬೇಕು, ತೊಡಗಿಸ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆ ಥರ ಪ್ರಾಕ್ಟೀಸ್ ಮಾಡೋದಕ್ಕೆ, ಅಭ್ಯಾಸಗಳನ್ನು ಮಾಡೋದಕ್ಕೆ ನಾನು ಈ ವ್ಯಕ್ತಿತ್ವ ದರ್ಪಣ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇರೋದು. ಸಪ್ನಾ ಬುಕ್ ಹೌಸ್ನಲ್ಲಿ ಆ ಮಳಿಗೆಗಳಲ್ಲಿ ಈ ಕನ್ನಡ ಪುಸ್ತಕ ಸಿಗ್ತದೆ. ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂದ್ಬಿಟ್ಟು ಇಂಗ್ಲೀಷ್ ಬುಕ್ Amazon.in ಲಭ್ಯ ಇರುತ್ತೆ. ಸ್ನೇಹಿತರೆ, ನೀವು ಈ ಬದುಕನ್ನು ಅನುಭವಿಸಬೇಕು, ಈ ಬದುಕಿನಲ್ಲಿ ನೀವು ಸಂತೋಷವನ್ನು ಪಡಬೇಕು ಎನ್ನುವ ಆಶಯ ನಮ್ಮದು. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಬಾಂಧವ್ಯ ಸುಧಾರಿಸಲಿ, ಬದುಕನ್ನು ಚೆನ್ನಾಗಿ ಅನುಭವಿಸಿ. ನಮಸ್ಕಾರ.